ಹಾಕೊಂಡು ಹಾಕೊಂಡು 5 ಲೀಟರ್ ಹಾಲು 150ರಿಂದ 200 ಗ್ರಾಮ್ ಬೆಲ್ಲ ಹಾಕಿದೀವಿ. ಇದು 1.5 kg ಬರ್ತದೆ. 1.5 kg ಕುಂದ ಬರ್ತದೆ. 5 ಲೀಟರ್ ಹಾಲು, ಅರ್ಧ ಲೀಟರ್ ಮೊಸರು, ನಾಡಹಸುನ ಮೊಸರು ನಾವೇ ಮಾಡ್ಕೊಂಡಿರೋದು. ಸ್ವಲ್ಪ ಕಮ್ಮಿ ಹಾಕ. ನಾಡಹಸುನ ಹಾಲು 5 ಲೀಟ್ರು, ಮೊಸರು ಅರ್ಧ ಲೀಟ್ರು, ಬೆಲ್ಲ 150ರಿಂದ 200 ಗ್ರಾಮು. ಇದು 1.5 kg ಕುಂದಾಗ್ತಾ ಇದೆ. ಅವ್ರ ಪ್ರಕಾರ 600-700 ರೂಪಾಯಿ ಇದೆ. ನಮ್ಮ ಪ್ರಕಾರ ಇದು 1000 ರೂಪಾಯಿ. ಇದು 1 kg ಅಂದ್ರೆ 1.5 kgಗೆ 1,500 ರೂಪಾಯಿ ಆಯ್ತು. ಇದು ನೋಡಿ, 5 ಲೀಟರ್ ಹಾಲಿ ನಮ್ಮ ಶ್ರಮದಿಂದ 1,500 ರೂಪಾಯಿ ಆಗ್ತಾ ಇದೆ. ನಮ್ಮ ಮಕ್ಕಳು ಎಲ್ಲೆಲ್ಲೋ ಸ್ವೀಟ್ಗಳನ್ನ ತಿನ್ನೋ ಬದಲು ಇಲ್ಲೋ ಸ್ವೀಟ್ಗಳನ್ನ ತಿಂದು ಆರೋಗ್ಯನ ಹಾಳು ಮಾಡ್ಕೋಬೋದು. ನಮ್ಮನೆ ನಾಟಿ ಹಸು ಮತ್ತೆ ಅದ್ರಲ್ಲಿ ಮೌಲ್ಯವರ್ಧನೆ ಮಾಡಿದ್ರೆ ದುಡ್ಡು ಇರ್ತದೆ. ಚೆಚ್ಬೇಕು ಕಣಲ್ಲ, ಹಂಗೆ ಹಾಕ್ರೆ ಚೆಚ್ಬೇಕಂಬಿಡಿ. ಇದಕ್ಕೆ ನೀವು ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಬೇಕಾದ್ರೆ ಪುಡಿ ಮಾಡಿ ಹಾಕಬಹುದು. ನಾವು ಇನ್ನೂ ಯಾಕಂದ್ರೆ ಇದು ಹಾಲು ತರನೇ ಇರ್ಲಿ ಅಂತ, ಅದ್ರ ಹಾಲು ಟೇಸ್ಟೇ ಬರ್ಬೇಕಾದ್ರೆ ಇದಕ್ಕೆ ಏನೂ ಮಿಕ್ಸ್ ಮಾಡಬಾರ್ದು. ಹಾಕಿದ್ರೆ ಏನು ಏಲಕ್ಕಿ ಕಾಯಿ ಹಾಕ್ಬೋದು ಅಷ್ಟೇ. ಹಾಗೆ ನೋಡಿ, 1.5 kg ಪೇಡ ಕುಂದ ರೆಡಿ ಆಯಿತು. ಪೇಡ ಮಾಡ್ಬೋದಾಗಿತ್ತು, ಪೇಡಕ್ಕೆ ಬಾಂಡ್ಲಿ ಸರಿಯಿಲ್ಲ, ಹಾಗಾಗಿ ಕುಂದ ಮಾಡಿದ್ದೀನಿ. ಇದು ಬೆಳಗಾವಿ ಕುಂದ ಅಂತ ಬಹಳ ಫೇಮಸ್ಸು. ಯಾಕೆ ನಮ್ಮ ಚಾಮರಾಜನಗರದ ಕುಂದ ಆಗಬಾರ್ದು? ಮತ್ತೆ ಇಲ್ಲಿ ಕಾಡಂಚಿನ ಗ್ರಾಮಗಳಲ್ಲಿ ಏನು BRT ಬಹಳ ವೈವಿಧ್ಯವಾದ ಕಾಡಿದೆ. ಹಾಗಾಗಿ ಕಾಡನ್ನ ಅಂಚಲ್ಲಿ ಮೇಯಂತ ದನಗಳು ಎಲ್ಲ ರೀತಿಯ ಪೋಷಕಾಂಶಗಳನ್ನ ತಿನ್ನೋದ್ರಿಂದ ಅವೆಲ್ಲವೂ ಹಾಲಲ್ಲಿ ಬರ್ತದೆ. ಮತ್ತೆ ಇಲ್ಲಿ BRTಗೆ ತನ್ನದೇ ಆದ ವೈಶಿಷ್ಟ್ಯ ಇದೆ. ಹಾಗಾಗಿ ಇದ್ರ ಕುಂದ ಮತ್ತು ಪೇಡ ಮತ್ತು ಹಾಲಿನ ಉತ್ಪನ್ನಗಳು ಬಹಳಷ್ಟು ಶ್ರೇಷ್ಠವಾಗಿದೆ. ಅದಂತೂ ಮಕ್ಕಳಿಗೆ ಬಹಳ ಅಮೃತ. ಹಾಗಾಗಿ ನಮ್ಮ ಜಿಲ್ಲಾಡಳಿತ ಇವ್ರಿಗೆ ಒಂದಷ್ಟು ವ್ಯವಸ್ಥೆ ಮಾಡಿಕೊಟ್ರೆ, ಹಾಗಾಗಿ ನಾವಂತೂ ನಮ್ಮ ಚುಕ್ಕಿ ಮೇಡಮ್ ಅವರ ನೇತೃತ್ವದಲ್ಲಿ ನಾವು ನಮ್ದು ಕಂಪ್ನಿ ಮುಖಾಂತರ ನಾವೇ ಪರ್ಚೇಸ್ ಮಾಡ್ತೀವಿ. ನಮ್ದೇ ಇವರೇ ಮಾರ್ಬೋದು, ನೇರ ಮಾರುಕಟ್ಟೆ ಗ್ರಾಹಕರಿಗೆ ಮಾಡಿಕೊಡ್ತೀವಿ. ನಾವು ನಮ್ದು ರೈತನ ಮತ್ತು ಗ್ರಾಹಕರ ನಡುವೆ ಒಂದು ಸೇತುವೆ ಆಗಿ ಕೆಲಸ ಮಾಡ್ತದೆ. ಅದಕ್ಕೆಲ್ಲ ನೀವು ಮೆಂಬರ್ ಆಗ್ಬೋದು. ಈ ಥರ ಮೌಲ್ಯವರ್ಧನೆ ನಾವೇ ಹೇಳ್ಕೊಡ್ತೀವಿ, ಟ್ರೈನಿಂಗು ಕೊಡ್ತೀವಿ. ಸ್ವಲ್ಪ ನೋಡಿ, ಪೇಡ ಘಮ ಘಮ ಒಳ್ಳೆ ಸುವಾಸನೆಯಿಂದ ಕೂಡಿರುವ ಕುಂದ ರೆಡಿ ಆಗ್ತಾ ಇದೆ. ನಮ್ದು ಬ್ರ್ಯಾಂಡ್ನ ಕುಂದ. ಎಲ್ಲರ ಬಾಯಲ್ಲಿ ಸ್ವಲ್ಪ ಕಮ್ಮಿ ನೀರು ಐತೆ. ಎಲ್ಲರ ಬಾಯಲ್ಲಿ ಎಷ್ಟು ಬೇಗ ತಿಂತೀವಿ ಅಂತ ಎಲ್ಲರೂ ಪರಿತಪಿಸ್ತಾ ಇದ್ದಾರೆ. ನೋಡಿ, ತುಪ್ಪ ಬಿಟ್ಟಿದೆ, ಕಚ್ಚಾ ಇಲ್ಲ. ಐದು ಲೀಟರ್ 10 ಲೀಟರ್ ಹಾಕೊಂಡ್ರೆ 10 ಲೀಟರ್ ಹಾಕೊಂಡ್ರೆ ಇನ್ನೂ ಜಾಸ್ತಿ. 10 ಲೀಟರ್ ಒಂದು ಕೆಜಿ 1000 ರೂಪಾಯಿ ಅಂದ್ರೆ 1,500 ರೂಪಾಯಿ. ಇದು ಈಗ ಅಲ್ಲಿ ತೊಪ್ಪ ಸುರಿದಿ ಅದ್ನಿ ಹೋಗ್ಕೊಟ್ಟು ನಾವು ಇದಾಗಲಿ ಎಲ್ಲ ತಿನ್ನಿದ ತೊಪ್ಪ ಇದಕ್ಕೆಲ್ಲ ಅದೇ ಬೇರೆ. ಅದು ಜಮೀನಿಗೆ, ಅದು ತೊಪ್ಪ ಜೀವಾಮೃತ ಮಾಡಿ ಜಮೀನು ಕೊಡೋದು. ನೀವ್ ಹೆಂಗ್ ಪೇಡ ಆಸೆ ಪಡ್ತಿದ್ದೀರಿ ಆತರ ಜಮೀನು ಅದ ಆಸೆ ಪಡ್ತದ. ಯಾಕ ಅದು ಹೆಂಗ್
ಇದು ನಮ್ಗೆ ಒಟ್ಟಿಗೆ ಮಾಡ್ಕೊಡಿ. ಉಳಿತಾ ಇಲ್ವಾ? ಸ್ವೀಟ್ ಕೆಳಗಿದ್ದರೆ ಮಾಡ್ಕೊಡಿ. ಇದನ್ನ ಬೇಡ ಮಾಡ್ಕೊಂಡು ಟ್ರೈ ಮಾಡ್ತಿದ್ದೀರಿ ನೀವು ಎಲ್ಲ ಹೋಗಿ. ಒಂದು ಪ್ಲೇಟ್ ತಟ್ಟೆ ಸ್ಟೀಲ್ ತರ ತಗೊಳ್ಳಿ.